ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ pH ಮೈಂಟೈನ್ ಮಾಡೋದು. ಯಾಕೆಂತಂದ್ರೆ ನಿಮಗೆ pH ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಕಾಪರ್ ಸಲ್ಫೇಟ್ ಏನಿದೆ ಅದು ಅಸಿಡಿಕ್, ದಟ್ ಈಸ್ ಅಸಿಡಿಕ್ ಇನ್ ನೇಚರ್. ಕಾಪರ್ ಸಲ್ಫೇಟ್ ಒಂದೇ ಸಾಕು ನಮ್ಗೆ ಫಂಜಿಸೈಡ್ ಆಗಿ ಆಕ್ಟ್ ಮಾಡಬೇಕು ಅಂತಂದ್ರೆ. ಬಟ್ ಕಾಪರ್ ಸಲ್ಫೇಟ್ ತುಂಬಾ ಅಸಿಡಿಕ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಅದಕ್ಕೆ ಸುಣ್ಣ ಆಡ್ ಮಾಡಿ, ಬೇಸಿಕಲಿ ಅಗ್ರಿಕಲ್ಚರ್ ಲೈಮ್ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್, ಮಲ್ಟಿಪಲ್ ಫಾರ್ಮ್ಸ್ ಆಫ್ ಸುಣ್ಣ ಬರುತ್ತೆ. ನಾವು ಕಾಪರ್ ಸುಣ್ಣ ಹಾಕಿದ ತಕ್ಷಣ, ಕ್ಯಾಲ್ಸಿಯಂ ಹಾಕಿದ ತಕ್ಷಣ ಏನಾಗುತ್ತೆ, ಅದು ನ್ಯೂಟ್ರಲೈಸ್ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಇವಾಗ ಬರೀ ಕಾಪರ್ ಸಲ್ಫೇಟ್ pH ತಗೊಂಡ್ರೆ ಅರೌಂಡ್ 2 to 2.53 ಆ ತರ pH ಇರುತ್ತೆ. ಆ ತರ pH ನ ನೀವು ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿದ್ರೆ ಗಿಡ ಸುಟ್ಟೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಬರ್ತೀವಿ, ನ್ಯೂಟ್ರಲೈಸ್ ಮಾಡ್ತಾ ಬರ್ತೀವಿ. ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ನಾವು ಕ್ಯಾಲ್ಸಿಯಂ ನ ಯೂಸ್ ಮಾಡ್ತಾ ಇರೋದು. ಓಕೆನಾ? ಸೊ ಇದೊಂದು ಎಲ್ಲರಿಗೂ ಒಂದು ಬೇಸಿಕ್ ಗೊತ್ತಿರ್ಬೇಕು, ಏನಕ್ಕೆ ಸುಣ್ಣ ಮಿಕ್ಸ್ ಮಾಡಬೇಕು ಅಂತ. ಸುಣ್ಣ ಇಸ್ ನಾಟ್ ಅ ಫಂಜಿಸೈಡ್, ಬಟ್ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತಂದ್ರೆ ನಮಗೆ ನ್ಯೂಟ್ರಲೈಸ್ ಅಂತಂದಾಗ ಐಡಿಯಲ್ pH ಏನು, ನ್ಯೂಟ್ರಲ್ pH ಅಂದ್ರೆ ಇಟ್ ಇಸ್ 6.5 to 7. 6.5 to 7 ಐಡಿಯಲಿ ಅಷ್ಟಿದ್ರೆ ಸಾಕು. ಬಟ್ ಏನಾಗುತ್ತೆ, ಕ್ಯಾಲ್ಸಿಯಂ ಆಡ್ ಮಾಡೋದ್ರಿಂದ ನಮ್ದು ಒಂದು ಅಡ್ವಾಂಟೇಜ್ ಏನ್ ಬರುತ್ತೆ, ನಮ್ಮ ಬೋರ್ಡೋಗೆ ಅಥವಾ ಬೋರ್ಡೆಕ್ಸ್ಗೆ ನಾವು ಸುಣ್ಣ ಆಡ್ ಮಾಡೋದ್ರಿಂದ ಅದ್ರ ಲಾಂಜಿಟಿವಿಟಿ ಜಾಸ್ತಿ ಬರ್ತಾ ಹೋಗುತ್ತೆ. ಅಂದ್ರೆ ಸುಣ್ಣ ನಿಮ್ಮ ಗಿಡದ್ದು ಎಲೆ ಮೇಲೆ ಸ್ಟಿಕ್ ಆಗುತ್ತೆ. ಸ್ಟಿಕ್ ಆಗೋದ್ರಿಂದ ನಿಮಗೆ ಒಂದು 45 ಡೇಸ್ ಅಥವಾ 50 ಡೇಸ್ ಅಥವಾ 60 ಡೇಸ್ ತನಕ ನಿಮಗೆ ಲಾಂಜಿಟಿವಿಟಿ ಬರ್ತಾ ಹೋಗುತ್ತೆ. ಸೊ ಇವಾಗ ನಮಗೆ pH ನ್ಯೂಟ್ರಲ್ ತಗೋಬರೋದಕ್ಕೆ ಒನ್ ಆಫ್ ದ ಚಾಲೆಂಜಸ್ ಏನು, ಯಾವ ತರ ಸುಣ್ಣ ಬರುತ್ತೆ ಅಂತ. ಮುಂಚೆ ಬರೋದು ಚಿಪ್ಪಿನ ಸುಣ್ಣ ಅಂತ ಬರೋದು, ಅದಾದ್ಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬರಕ್ ಸ್ಟಾರ್ಟ್ ಆಯ್ತು. ಸೊ ಚಿಪ್ಪಿನ ಸುಣ್ಣದಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಮುಂಚೆ ನಾವು 2 kg 2 kg ಹಾಕ್ತಾ ಇದ್ವಿ. ಯಾಕೆ 2 kg 2 kg ಹಾಕ್ತಾ ಇದ್ವಿ ಅಂತಂದ್ರೆ, ಚಿಪ್ಪಿನ ಸುಣ್ಣದಲ್ಲಿ ತುಂಬಾ ಪಾರ್ಟಿಕಲ್ಸ್, ಅಂದ್ರೆ ಬೇಸಿಕಲಿ ತುಂಬಾ ನಿಮ್ಗೆ ಅದು ಸುಟ್ಬಿಟ್ಟು ನಿಮ್ಗೆ ನೀರಿಗೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತೆಗ್ದಾಗ ಒಂದು ಅರ್ಧ kg ವೇಸ್ಟ್ ಸಿಗೋದು. ಯಾಕಂದ್ರೆ ಅದು ಕ್ಲಾರಿಟಿ ಅಷ್ಟೊಂದು ಪ್ಯೂರಿಟಿ ಜಾಸ್ತಿ ಇರ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಏನಾಗ್ತಾ ಇತ್ತು, ನಾವು 2 kg 2 kg ಹಾಕ್ಬಿಟ್ಟು ಜನರಲ್ ಆಗಿ ಒಂದು pH 9 to 10 ತರಿಸ್ತಾ ಇದ್ವಿ. ಇವಾಗ ಏನಾಗ್ತಾ ಹೋಯ್ತು, ಸುಣ್ಣದ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂತು. ಸೊ ಅದಕ್ಕೆ ನಿಮಗೆ ಇವಾಗ 2 kg 2 kg ಹಾಕಿದ್ರೆ ನಿಮ್ಮ pH 14 ದಾಟ್ಬಿಡುತ್ತೆ. ಸೊ 14 ದಾಟ್ಬಿಡ್ತು ಅಂತಂದ್ರೆ ತುಂಬಾನೇ ನಿಮ್ಗೆ ಅದು ಕಾಪರ್ ಸಲ್ಫೇಟ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ. ಸೊ ಹಂಗಾಗಿ ನಿಮ್ಗೆ pH ನ ಇದರಲ್ಲಿ ಏನಕ್ಕೆ ಮೆಜರ್ ಮಾಡಬೇಕು, ಎಸ್ಪೆಷಲಿ ಬೋರ್ಡಾಕ್ಸ್ ಅಲ್ಲಿ pH ಏನಕ್ಕೆ ಮೆಜರ್ ಮಾಡಬೇಕು ಅಂತಂದ್ರೆ, ಒಂದು ಕಾಪರ್ ಎಲಿಮೆಂಟ್ಸ್ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಎಲೆ ಮೇಲೆ ಕಾಪರ್ ಕೂತ್ಬಿಟ್ಟು ನಿಮ್ದು ಏನೇ ಒಂದು ಫಂಗಸ್ ಅದ್ರ ಮೇಲೆ ಕೂತ್ರುವೆ ಕಾಪರ್ ರಿಪೆಲ್ ಮಾಡ್ತಾ ಹೋಗುತ್ತೆ. ಸೊ ಕಾಪರ್ ಅಂತಂದ್ರೆ ಕಾಪರ್ ಪ್ಲಸ್ ಸಲ್ಫರ್ ಸಿಕ್ಕಿದಾಗ ನಿಮ್ಗೆ ಏನಾಗುತ್ತೆ, ಯಾವ್ದೇ ಫಂಗಸ್ ಬಂದು ಎಲೆ ಮೇಲೆ ಕೂತ್ರುವೆ ಅದು ರಿಪೆಲ್ ಆಗ್ತಾ ಹೋಗುತ್ತೆ. 2 kg ಕಾಪರ್ ಸಲ್ಫೇಟ್ ಗೆ ಈಗ ಸುಣ್ಣ ಹಾಕ್ತಾರೆ. ಫಸ್ಟ್ 1 ಲೀಟರ್ ಹಾಕಿ ಅದನ್ನ pH ಟೆಸ್ಟ್ ಮಾಡ್ತಾರೆ. ಆಮೇಲೆ ಅದ್ರದ್ದು pH ಪರ್ಸೆಂಟೇಜ್ ಹೆಚ್ಚು ಅಥವಾ ಕಡಿಮೆ ಮಾಡಿದ್ರೆ ಅದನ್ನ ಆಡ್ ಮಾಡ್ತಾ ಹೋಗ್ತಾರೆ. ಈಗ ಫಸ್ಟ್ ಅದಕ್ಕೆ ಅಂದ್ರೆ 100 ಲೀಟರ್ ಕಾಪರ್ ನ ಮಿಕ್ಸ್ ಮಾಡ್ಕೋಬೇಕು, 100 ಲೀಟರ್ ಸುಣ್ಣ ಮಿಕ್ಸ್ ಮಾಡ್ಕೋಬೇಕು, ಸುಣ್ಣಕ್ಕೆ ಕಾಪರ್ ನ ಹಾಕ್ತಾ ಹೋಗ್ಬೇಕು. ಸೊ ದಟ್ ಈಸ್ ದ ಐಡಿಯಾ. ಪ್ಯೂರ್ಲಿ ಕಾನ್ಸಂಟ್ರೇಟೆಡ್ ಲೈಮ್ ಇದು. ಈಗ ಅವೇನು ಪಾಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 1.5 kg ಆಗ್ತಿದೆ. 1 kg 2 kg ಕಾಪರ್ ಸಲ್ಫೇಟ್ಗೆ 1.5 ಲೀಟರ್ 1.2 kg ಈಕ್ವಲೆಂಟ್ ಕೊಡಿ ಸರ್. 1.3 ಕೊಟ್ವಿ ಸರ್. ಅದು ಬೇರೆ ಅದು ಯಾವ್ದೋ ಒನ್ಸ್ ಇದೆಲ್ಲ ಸರ್. ಇದು ನೋಡಿ, ಇದು ಫಸ್ಟ್ ಇದು 1 kgಗೆ ಇತ್ತು. ಅಲ್ಲಲ್ಲ, ಇದು ನಾನು ಇಟ್ಕೊಂಡಿದ್ದೀನಿ. ಅದು 1 kg ಬಂದಿತ್ತು. ಇದು 1.3 kg ಬಂತು. ಇದು 1.5 kilos. ರೇಂಜ್ ಇಲ್ಲ ಅಲ್ಲಿ 1.5. It has crossed 12. So I think it should be somewhere between 1.2 to 1.3. Because the way you mix. Mix ಆಗಿದೆ. 1.2 would have been quite ideal.